ಇನ್ನು ಪ್ರಜ್ವಲ್ ದೇವರಾಜ್ ಅವರ ಬಗ್ಗೆ ಬಂದಿರೋ ಅತಿ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಹೌದು, ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಅಂತ ಹೇಳಲಾಗುತ್ತೆ. ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ರಜ್ವಲ್ ದೇವರಾಜ್ ಅವರ ಬಗ್ಗೆ ಬಂದಿರೋದು ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು. ಹೌದು, ಈಗ ತಾನೇ ಸಾವು ನೋವುಗಳ ಸಂಭವಿಸಲು ನಿಂತಿದೆ. ಬಟ್ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಇದೇನಪ್ಪ ಇದು ಸುದ್ದಿ ಅಂತ ಬಂದರೆ, ಹೌದು, ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದು ಹರಿದಾಡುವಂಥ ಸುಳ್ಳು ಸುದ್ದಿ ಅಂತ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈಗ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ, ಅವ್ರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಹಿಂಗೆ ಏನಿಲ್ಲ ಅಂತ ಹೇಳಿ ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅವರ ಸಿನಿಮಾದ ಒಂದು ಫೋಟೋವನ್ನು ಹಿಡಿದುಕೊಂಡು, ಇತ್ತೀಚೆಗೆ ಯಾವುದೊಂದು ಸಿನಿಮಾ ಬಂದಿತ್ತು, ಶ್ರುತಿ ಅವರು ಆ ಸಿನಿಮಾದಲ್ಲಿ ತಮ್ಮ ರೌಡಿಸಮ್ಗೆ ಹೋಗ್ತಾನೆ ಅಂತ ಹೇಳಿದ ಕಾರಣಕ್ಕಾಗಿ ಆತನನ್ನು ಬದುಕೇ ಇಲ್ಲ ಎಂಬ ರೀತಿ ಫೋಟೋಗೆ ಹಾರ ಹಾಕಿರ್ತಾರೆ. ಆ ಫೋಟೋವನ್ನು ತೆಗೆದುಕೊಂಡು ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಅಂತೇಳಿ ಸುಳ್ಳು ಸುದ್ದಿಗಳು ಹಬ್ಬಿಸಿದ್ರು. ಪಾಪ ಇದೇ ವಿಚಾರವಾಗಿ ಪ್ರಜ್ವಲ್ ದೇವರಾಜ್ ಸಾಕಷ್ಟು ಬೇಸರ ಕೂಡ ವ್ಯಕ್ತಪಡಿಸಿದರು. ಇದೇನಪ್ಪ, ನಾವು ಚೆನ್ನಾಗಿರೋ ಈ ಥರ ಮಾಡ್ತಿರಲ್ಲ ನೀವು ಅಂತ ಹೇಳಿ ಅವರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಸದ್ಯದಲ್ಲಿ ನೀನು ಕರಾವಳಿ ಸಿನಿಮಾನು ಕೂಡ ಈಗ ಅಪ್ಪಳಿಸಲಿದೆ. ದಯವಿಟ್ಟು ನಮ್ಮ ಸಿನಿಮಾ ಬರಲಿದೆ, ಆ ಸಿನಿಮಾಕ್ಕೆ ಎಲ್ಲ ಪ್ರೋತ್ಸಾಹ ಕೊಡಿ. ನಾವು ಇಂಥವ್ರಿಗೆಲ್ಲ ನಾವು ಕಿವಿ ಕೊಡೋದು ಇಲ್ಲ, ನಮ್ಗೆ ಅಷ್ಟು ಸಮಯನೂ ಸಹ ಇಲ್ಲ ಅಂತೇಳಿ ಪ್ರಜ್ವಲ್ ದೇವರಾಜ್ ಅವರು ನಗ್ನಗ್ತಾನೆ ವಿಚಾರವನ್ನು